ಉಪ್ಪಿನಂಗಡಿ ಕೊಪ್ಪಳ ಎಂಬಲ್ಲಿ 2 ಮನೆಗಳಿಗೆ ಕಳ್ಳರು ನುಗ್ಗಿದ್ದು ಮನೆಯಿಂದ ಅಲ್ಪ ಪ್ರಮಾಣದ ನಗದು ಹಣವನ್ನು ದೋಚಿದ್ದಾರೆ. ಇದೇ ಪರಿಸರದಲ್ಲಿ ಇನ್ನು 2 ಮನೆಗಳಿಗೆ ನುಗ್ಗಿದ್ದ ಕಳ್ಳರು ಅಲ್ಲಿ ಏನೂ ದೊರಕದೆ ಅವರ ಯತ್ನ ವಿಫಲವಾಗಿದೆ. ಉಪ್ಪಿನಂಗಡಿ ಗ್ರಾಮದ ಕೊಪ್ಪಳ ಎಂಬಲ್ಲಿ ಅಬ್ದುಲ್ ರಹಿಮಾನ್ ಎಂಬುವರ ಮನೆಯ ಬೀಗ ಮುರಿದು ಒಳ ನುಗ್ಗಿದ ಕಳ್ಳರು 200 ರೂಪಾಯಿ ನಗದು ಹಣವನ್ನು ದೋಚಿದ್ದು, ವಿನೋದ ಎಂಬುವರ ಮನೆಯಲ್ಲಿ 600 ರೂಪಾಯಿ ದೋಚಿದ್ದಾರೆ. ಕೈಸ್ ಎಂಬುವರ ಮನೆಯ ಬಾಗಿಲು ಮುರಿಯಲು ಯತ್ನಿಸಿದ್ದಾದರೂ ಮನೆ ಮಂದಿ ಎಚ್ಚರಗೊಂಡಾಗ ಕಳ್ಳರು ಓಡಿ ಪರಾರಿಯಾಗಿದ್ದಾರೆ ಎಂದು ತಿಳಿಸಲಾಗಿದೆ. ಇದೇ ಪರಿಸರದ ಕವಿತಾ ಎಂಬುವರ ಮನೆಯ ಅಂಗಳಕ್ಕೆ ಕಳ್ಳರು ಬಂದಿದ್ದು ಮನೆ ಮಂದಿ ತಮ್ಮನ್ನ ಗಮನಿಸಿದ್ದನ್ನ ಕಂಡು ಪರಾರಿಯಾಗಿದ್ದಾರೆಂದು ಹೇಳಲಾಗಿದೆ. ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಗಾನಾ ಪಿ ಕುಮಾರ್, ಉಪ್ಪಿನಂಗಡಿ ಎಸ್ಐ ಕುಮಾರ್ ಕಾಂಬ್ಳೆ, ಬೆಳಚು ತಜ್ಞರು ಶ್ವಾನದಳ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.